ಹೇಳುವಂತ ಶಕ್ತಿ ಇರ್ಲಾರ್ದಂತವ್ರ ಬಗ್ಗೆ ನಾವೇನ್ ಹೇಳೋದು? ಯಾಕಂದ್ರೆ ಅವರು ಒಂದು ಪಕ್ಷದಲ್ಲಿ ಇರುವಂತ ಸ್ಥಿತಿ ಈಗ ಅವ್ರಿಗೆ ಗೊತ್ತಿರಬಹುದು. ಬಹುಶಃ ನಾನ್ ಹೇಳಿದ್ರೆ ಅದು ತಪ್ಪಾಗುತ್ತೆ. ಯಾಕಂದ್ರೆ ಬಿಜೆಪಿಯಲ್ಲಿ ಅವ್ರಿಗೆ ಉಚ್ಚಾಟನೆ ಮಾಡಿದ್ದಾರೆ. ಆದ್ರೂ ಕೂಡ ಮತ್ತೆ ಇದು ಒಂದು ಅವ್ರ ಪರವಾಗಿ ಇವ್ರು ಮಾತಾಡ್ತಿದ್ದಾರೆ. ಅಲ್ಲಿ ತಮ್ಮಲ್ಲಿ ತಾವು ತಾರತಮ್ಯ ಇಟ್ಕೊಂಡು ನಮ್ಮ ಕಾಂಗ್ರೆಸ್ ಪಕ್ಷದ ಬಗ್ಗೆ ಹೇಳಕ್ ಯಾವ್ದೇ ಒಂದು ನೈತಿಕತೆ ಅವ್ರಿಗಿಲ್ಲ ಅಂತ ನಾನು ಅನ್ಕೋತೀನಿ. ಆಗ್ಬೇಕಾಗಿದೆ. ಈಗ ನಗರ ಶಾಸಕರು ಇದ್ದಾರೆ, ಅದಕ್ಕೆ ಅಭಿವೃದ್ಧಿ ಮಾಡುವಂತ ಕೆಲಸ ಅವ್ರು ಮಾಡ್ತಾ ಇಲ್ಲ. ಗಲಭೆಯನ್ನು ಎಬ್ಬಿಸುವಂತ ಕೆಲಸ ಅವ್ರು ಮಾಡ್ತಾ ಇದಾರೆ. ಅದಕ್ಕೆ ಅವರು ಮನವರಿಕೆ ಮಾಡ್ಕೋಬೇಕು. ಅಭಿವೃದ್ಧಿ ಕೆಲಸ ಮಾಡಿದ್ರೆ ನನ್ಗೆ ಏನಾದ್ರು ಮುಂದೆ ಒಂದು ಒಳ್ಳೆ ಅವಕಾಶ ಸಿಗುತ್ತಾ, ಸ್ಥಾನಮಾನ ಸಿಗುತ್ತೆ ಅಂತ ಹೇಳ್ಬಿಟ್ಟು ಜನಗಳಿಗೆ ಬರೀ ಹಿಂದೂ ಮುಸ್ಲಿಂ ಅಂತ ಜನಗಳಿಗೆ ಯಾವಾಗ್ಲೂ ಭೇದ ಮಾಡುವಂತ ಕೆಲಸ ಅವ್ರು ಮಾಡಿದ್ರೆ ಜನಗಳು ಮುಂದಿನ ಸರಿ ತಕ್ಕ ಪಾಠ ಕಲಿಸ್ತಾರಂತ ನಂದು ಒಂದು ಅಭಿಪ್ರಾಯ. ಅವ್ರಿಗೆ ಗೊತ್ತಿರ್ಬೇಕು ಮೋಸ್ಟ್ಲಿ. ಯಾಕಪ್ಪ ಅಂದ್ರ ಗಾಂಧಿಯವರ ಕುಟುಂಬದಲ್ಲಿ ತ್ಯಾಗ ಬಲಿದಾನಗಳದ ಒಂದು ಪ್ರತಿರೂಪ. ಪಕ್ಷಕ್ಕಂತ ಅಲ್ಲ, ಈ ಪಕ್ಷ ಕಾಂಗ್ರೆಸ್ ಪಕ್ಷ ಏನ ಬ್ರಿಟಿಷರು ಇರೋಕ್ಕಿಂತ ಮುಂಚಿತವಾಗಿ ಹುಟ್ಟಿದಂತ ಪಕ್ಷ ಇದು. ಇವರು ತ್ಯಾಗಕ್ಕೋಸ್ಕರನೇ ಅವ್ರ ಕುಟುಂಬವನ್ನ ಅವರು ಬಲಿದಾನ ಮಾಡಿಬಿಟ್ಟಿದ್ದಾರೆ ನಮ್ಮ ಸ್ವತಂತ್ರಕ್ಕೋಸ್ಕರ. ಸ್ವತಂತ್ರ ಸಿಗ್ಬೇಕಪ್ಪ ಅಂದ್ರ ಗಾಂಧಿಯವರ ಒಂದು ಕುಟುಂಬ ಬಹಳ ಮಹತ್ವಪೂರ್ಣವಾಗಿರುವಂಥದ್ದು. ಯಾಕಂದ್ರ ಅವ್ರ ಮನೆಯಲ್ಲಿ ಧ್ವಜವನ್ನು ಪೂಜಿಸ್ತಾರ. ನಾವೆಲ್ಲರೂ ನೀವೆಲ್ಲರೂ ದೇವ್ರುಗಳು ಪೂಜಿಸ್ತೀವಿ, ಅವ್ರ ಧ್ವಜವನ್ನು ಪೂಜಿಸ್ತಾರ. ಇದ್ರಲ್ಲೇ ಗೊತ್ತಾಗುತ್ತೆ ಯಾರು ಏನು ಅನ್ನೋದು. ಇವ್ರ ಮನೆಗಳಲ್ಲಿ ಬಿಜೆಪಿ ಅವ್ರ ಮನೆಗಳಲ್ಲಿ ಒಂದು ನಾಯಿ ಕೂಡ ಒಂದು ಸ್ವತಂತ್ರ ಹೋರಾಟ ಮಾಡದಂತವ್ರು ಇಲ್ಲ. ಅಂತದ್ರಲ್ಲಿ ಇವ್ರು ನಮ್ಗೆ ಸ್ವತಂತ್ರ ಬಗ್ಗೆ ಪಾಠ ಕಲಿಸ್ತಾರ ಕಾಂಗ್ರೆಸ್ನವ್ರಿಗೆ. ಒಬ್ಬ ಶಾಸಕರ ಇಡೀ ಸರ್ಕಾರಿಗೆ ಆ ತರದ್ದೇನಿಲ್ಲ. ರಾಜ್ಯ ನಾಯಕರುಗಳಲ್ಲಿ ಏನಿರುತ್ತೆ, ಅವ್ರದೇ ಆದಂಥದ್ದು ಒಂದು ಮಾತುಕತೆ ಇರುತ್ತೆ. ಹೆಂಗಪ್ಪ ಅಂದ್ರ ಈ ತರದವ್ರನ್ನ ಅವ್ರವ್ರು ಬಿಜೆಪಿಯಲ್ಲಿ ಅವರಿಗೆ ತುಳಿಯುವಂತ ಪರಿಸ್ಥಿತಿ ಬಂದಿದೆ. ಇನ್ನ ಅವ್ರವ್ರು ಕಚ್ಚಾಡ್ಕೊಂಡು ಅವರೇ ಇದು ಆಗುವ ಹೊತ್ನಾಗ ನಾವ್ ಯಾಕೆ ನಡ್ಬರ್ಕ್ ಹೋಗ್ಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಅವ್ರು ಬಿಟ್ಟಿದ್ದಾರೆ ಅಷ್ಟೇ. ಯಾಕಂದ್ರ ಅವ್ರಿಗೆ ಏನಪ್ಪಾ ಅಂದ್ರೆ ವಾರಕ್ಕೊಮ್ಮೆ ಬಿರಿಯಾನಿ ತಿನ್ನೋ ರೀತಿಯಲ್ಲಿ ನಮ್ದೊಂದು ಮುಸ್ಲಿಮ್ಸ್ ಅವ್ರಿಗೆ ಬಿರಿಯಾನಿ ರೀತಿಯಲ್ಲಿ ಉಪಯೋಗಿಸ್ಕೊಳಕತ್ತಾರ ನಮ್ಮನ್ನ. ಅದು ಒಂದು ಟೇಸ್ಟ್ ಆಗ್ಬಿಟ್ಟಿದೆ ಅವ್ರಿಗೆ. ಅವ್ರು ಮಾತಾಡ್ಲಿಲ್ಲ ಅಂದ್ರೆ ಅವ್ರಿಗೆ ಹೊಟ್ಟೆ ತುಂಬಂಗಿಲ್ಲ. ಅಲ್ಪಸಂಖ್ಯಾತರು ಮಾತಾಡ್ಬೇಕಪ್ಪ ಅಂದ್ರೆ ಬಿರಿಯಾನಿ ತಿಂದೋರ್ ಟೈಪ್ ಆಗ್ತದ ಅವ್ರಿಗೆ. ಅವ್ರಿಲ್ಲ ಅಂದ್ರೆ ಅವ್ರಿಗೆ ವೋಟಿಂಗು ಸಿಗಂಗಿಲ್ಲ. ಅವ್ರು ನಮ್ ಬಗ್ಗೆ ಬಿಟ್ಟು ಮಾತಾಡೋದ್ ಕೇಸಿಂದ ಮಾತಾಡೋದ್ ತೇಳ್ರಿ ಯಾವ ವೋಟ್ ಬರ್ತಾವ್ ನೋಡೋಣ. ಅವ್ ವೋಟಿಗೋಸ್ಕರ ನಮ್ಮವ್ರನ್ನ ಯೂಸ್ ಮಾಡ್ಕೊಳಕ್ ಬರ್ತಾರ ಅವ್ರು ಮಾತಾಡೋದ್ರಿಂದ. ಅದು ಬಿಟ್ಟು ಮತ್ತೊಂದ್ ಏನಿಲ್ಲ. ಸಾಕಷ್ಟು ಮೈನಾರಿಟಿ ವಾರ್ಡ್ಗಳಿದೆ, ಇನ್ನು ಅಭಿವೃದ್ಧಿನೇ ಆಗಿಲ್ಲ. ಈಗಿನ ಶಾಸಕರು ಏನ್ ಮಾಡಕತ್ತಾರಪ್ಪ ಅಂದ್ರ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾ ಇಲ್ಲ. ಎಲ್ಲೋ ಒಂದು 30ನೇ ವಾರ್ಡ್ 28ನೇ ವಾರ್ಡ್ ಅಲ್ಲಿ ಬಹಳ ಕೆಲ್ಸಗಳು ಆಗ್ಬೇಕಾಗಿದೆ. ಅದನ್ನ ಬಿಟ್ಬಿಟ್ಟು ನಾನು ಒಂದು ಫೋಕಸ್ ಏನ್ ಹೇಳ್ತದಾರಪ್ಪ ಅಂದ್ರ ನಾ ಸಿಂಗಾಪುರ್ ಮಾಡೀನಿ, ನಾ ಫಾರಿನ್ ಮಾಡೀನಿ ಅಂತ ಹೇಳಾಕತ್ತಾರ. ಆ ತರ ಯಾವ್ದೇ ಒಂದು ಅಭಿವೃದ್ಧಿ ಆಗಿಲ್ಲ. ಅಭಿವೃದ್ಧಿ ಬಗ್ಗೆ ಮಾತಾಡ್ರಿ ಅಂದ್ರೆ ಬರೀ ಹಿಂದೂ ಮುಸ್ಲಿಮ್ಸ್ ಬಗ್ಗೆ ಮಾತಾಡ್ಕೊಂತ ಅವ್ರು ಹೊಂಟಿದ್ದಾರೆ. ತಮ್ಮ ಒಂದು ಪಕ್ಷದಲ್ಲೇ ತಮಗೆ ಸ್ಥಾನಮಾನ ಉಳಿಸ್ಕೊಳ್ಳಾರ್ದವ್ರು ನಮ್ಮ ಕಾಂಗ್ರೆಸ್ ಪಕ್ಷದ ಬಗ್ಗೆ ಬಜೆಟ್ ಬಗ್ಗೆ ಇವ್ರಿಗೆ ಹೇಳಕ್ ಯಾವ್ದೇ ಒಂದು ನೈತಿಕತೆ ಇಲ್ಲ. ಯಾಕಪ್ಪ ಅಂದ್ರ ಅವ್ರು ರೆಕಾರ್ಡ್ ಆದಂತಹ ಒಂದು ದಾಖಲೆಯನ್ನು ಮುರಿದಂತ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ಬಜೆಟ್ ಬಗ್ಗೆ ಹೇಳಕ್ ಇವ್ರಿಗೆ ಏನು ಅದ್ರದ್ದು ಅವಶ್ಯಕತೆ ಇಲ್ಲ ಅಂತೇಳಿ ನಂದೊಂದು ವಾದ. ಇದು ನಮಗೆ ಬಡವರ ಪರ, ಜನರ ಪರ, ಬಡವರ ಪರ. ಯಾಕಪ್ಪ ಅಂದ್ರೆ ಕೇಂದ್ರ ಸರ್ಕಾರದವರು ಅಂದಾನಿ ಅಬಾನಿ ಅವರಿಗೆ ಪರವಾಗಿ ಅವ್ರು ನಿಂತಂತವ್ರು, ಇವ್ರು ನಮಗೆ ಬಡವರ ಪರವಾಗಿದ್ದಾರೆ. ಯಾಕಪ್ಪ ಅಂದ್ರ ಪ್ರಜೆಗಳಿಗೆ ಪಡುವುದೇ ಪ್ರಜಾಪ್ರಭುತ್ವ. ಇದನ್ನ ಏನ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿದ್ರು, ಆ ಸಂವಿಧಾನದ ತತ್ವದಡಿಯಲ್ಲಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಒಂದು ಬಜೆಟ್ ಮಂಡನೆ ಮಾಡಿದಾರ ಅಂತೇಳಿ ನಂದೊಂದು ವಾದ. ಜನರಲ್ಲಿ ಯಾವುದೇ ಒಂದು ಗೊಂದಲ ಇಲ್ಲ. ಯಾಕಪ್ಪ ಅಂದ್ರ ನಮಗೆ ಸಿದ್ದರಾಮಯ್ಯ ಸಾಹೇಬರು ಬಡವರ ಒಂದು ತಂದೆ ಅಂತೇಳಿ ಕೇಳಲೇ ಪಡಕತ್ತೀವಿ. ಯಾಕಂದ್ರ ಪ್ರತಿ ಸರಿ ಕೆಲವೊಂದು ಮಹಿಳೆಯರಿಗೆ ಮೀಟ್ ಆದಾಗ ಏನಮ್ಮ ಇದರಿಂದ ಯೋಜನೆಗಳು ಏನೇನ್ ಸಿಗ್ತಾ ಇದಾವ, ನಿಮ್ಗ ಒಳ್ಳೇದಾಗ್ತಾ ಇದೆ, ಹೌದಮ್ಮ ನಮ್ಗೆ ಇದರಿಂದ ಏನೋ ಒಂದು ಮನೆಯಲ್ಲಿ ಒಂದು ಮಗ ಇದಾನೇನೋ ಅನ್ನೋ ಒಂದು ರೀತಿಯಲ್ಲಿ ನಾವು ಫೀಲ್ ಮಾಡ್ಕೊಳಕತ್ತೀವಿ. ಯಾಕಂದ್ರ ನಮ್ಗೆ ಯಾರು ದುಡಿಲಿಲ್ಲ ಅಂದ್ರೂ ನಮ್ಗೆ ಇವತ್ತು ನಮ್ಮ ಮಗನ ರೀತಿಯಲ್ಲಿ ಸಿದ್ದರಾಮಯ್ಯ ಸಾಹೇಬ್ರು ನಮ್ದೊಂದು ಅನ್ನ ಉಣ್ಸಕತ್ತಾರ ಅನ್ನೋ ಒಂದ್ ರೀತಿಯಲ್ಲಿ ನಾವು ಟ್ರೀಟ್ ಮಾಡ್ಲಾಕತ್ತೀವಿ ಅಂತೇಳಿ ಒಂದು ಜನರ ಹತ್ರ ನಮಗ್ ಕೇಳಿ ಬರ್ಲಾಕತ್ತದ. ಈಗ CM ಬದಲಾವಣೆ ವಿಷಯ ಅದು
ಹೈಕಮಾಂಡ್ಗೆ ಬಿಟ್ಕೊಟ್ಟಿರುವಂತ ವಿಷಯ. ಯಾಕಂದ್ರ ರಾಹುಲ್ ಗಾಂಧೀಜಿಯವರು, ಸೋನಿಯಾ ಗಾಂಧೀಜಿಯವರು ಮತ್ತು ಪ್ರಿಯಾಂಕಾ ಗಾಂಧೀಜಿಯವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವ್ರೇನೋ ಒಂದು ತೀರ್ಮಾನ ತಗೋತಾರ, ಅದಕ್ಕೆ ಅವ್ರು ನಮ್ಮ ರಾಜ್ಯದ ನಾಯಕರುಗಳು ಬದ್ಧರಾಗಿರ್ತಾರ ಅಂತೇಳಿ ನನ್ನೊಂದು. ಶಾಸಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ? ಅವರು ಪದೇ ಪದೇ ಕಾಂಗ್ರೆಸ್ ಶಾಸಕರಿಗೆ ನಾ ಹೇಳೋದಿಷ್ಟೇ, ಭಾರತ ದೇಶದಲ್ಲಿ ಹುಟ್ಟಿದೀವಿ, ಭಾರತ ದೇಶದಲ್ಲೇ ಸಾಯ್ತೀವಿ ಅಂದ್ಮೇಲೆ ನಿಮಗೆ ದ್ವೇಷ ಅನ್ನೋದು ಯಾವ ಮನುಷ್ಯನ ಮೇಲೂ ಬರಬಾರ್ದು, ಅದರಲ್ಲಿ ಅಲ್ಪಸಂಖ್ಯಾತರ ಬಳಿ ಬರಬಾರ್ದು. ಯಾಕಪ್ಪ ಅಂದ್ರ ದೇಶಕ್ಕೋಸ್ಕರ ಬಹಳ ಜನ ನಮ್ಮಲ್ಲಿ ಕೂಡ ಪ್ರಾಣ ತ್ಯಾಗ ಮಾಡಿದವರಿದ್ದಾರೆ. ನೀವು ಅದನ್ನ ನಿಮ್ಮ ಒಂದು ಏನು ಟೋಪಿವಾಲ ಬುರ್ಕಾವಾಲ ಅನ್ನೋದು ಒಂದು ಭಾಷೆ ಇದೆಯಲ್ಲ, ಅದನ್ನ ಮೊದಲು ತೆಗೆದು ಅಭಿವೃದ್ಧಿ ಕಡೆ ನಿಮ್ಮ ಗಮನ ಹರಿಸ್ರಿ ಅಂತ ಹೇಳ್ಬಿಟ್ಟು ನಮ್ದೊಂದು ನಿಮ್ಮ ಹತ್ರ ವಿನಂತಿ. ಶಾಸಕರು ಈಗೇನ ಅಲ್ಪಸಂಖ್ಯಾತರ ಮೇಲೆ ಇಷ್ಟೊಂದು ದ್ವೇಷದ ಭಾಷೆಗಳನ್ನ ಮಾಡಕತ್ತೀರಿ, ನೀವೊಂದ್ ಸ್ವಲ್ಪ ನೆನಪಿಟ್ಕೋಬೇಕು. ಹಿಂದೆ ಏನ ಟೋಪಿ ಹಾಕೊಂಡು ನಮಾಜ್ ಮಾಡಿದಿರಿ, ಸುರ್ಕುಂಬ ಕುಡಿದಿದ್ದೀರಿ, ಇವೆಲ್ಲ ಮಾಡಿದಿರಿ. ತಾವು ಕೂಡ ಗೊತ್ತಿದ್ದವ್ರೆ. ಇದನ್ನೆಲ್ಲ ಮಾಡಿ ಒಂದು ಒಂದ್ ಬ್ಯಾಂಕಿಗೋಸ್ಕರ ನೀವು ರಾಜಕಾರಣ ಮಾಡುವಂತದಲ್ಲಿ ಮಾಡ್ರಿ. ಎಲ್ಲಾ ಮಾನವೀಯತೆ ಮರೆತು ನೀವು ಮಾಡಕ್ ಹೋಗ್ಬೇಡ್ರಿ. ನಿಮಗ್ ಓಟ್ ಸಮಯದಲ್ಲಿ ಅಷ್ಟೇ ರಾಜಕೀಯ ಮಾಡ್ರಿ. ಬಾಕಿ ಟೈಮ್ದೊಳಗ ನೀವು ಎಲ್ಲ ಒಂದೇ ಅನ್ನೋ ಸಂದೇಶ ಕೊಟ್ರೆ ನಿಮ್ಗ ಮುಂದಿನ ಸರಿ ಅವಕಾಶ ಜನಗಳು ಮಾಡ್ಕೊಡ್ಬಹುದು. ಇದೇ ರೀತಿ ಹೋದ್ರ 28ಕ್ಕೆ ಖಂಡಿತವಾಗ್ಲಿ ನೀವು ಮನೆಯಲ್ಲಿ ಕುಂದ್ರು ಶತಸಿದ್ಧ. ಯಾರು ಸರ್ತಿಲ್ಲ ಅಭ್ಯರ್ಥಿ, ಇದಕ್ಕೆ ಮುಸ್ಲಿಂಗಳು ಅಂತ ಹೇಳಿ ಹೇಳ್ತಾರೆ. ಯಾಕೆ ಅವ್ರು ಜಯ ಸಿಗ್ಲಿಲ್ಲ? ಜಯ ಸಿಗ್ಲಿಲ್ಲ ಅನ್ನೋದಕ್ಕಿಂತ ಅವ್ರು ಈಗ ಆಲ್ರೆಡಿ MLA ಇದ್ದಂಗೆ. ಯಾಕಪ್ಪ ಅಂದ್ರ ಇವ್ರು ಏನು ಬೋಗಸ್ ಓಟ್ಗಳನ್ನ ಮಾಡಿಸಿ ನೀವು ಗೆದ್ದಿದ್ದೀರಿ ಶಾಸಕರು ಇಲ್ಲಿನವರು. ನಿಮಗೆ ಅದು ನೈತಿಕತೆ ಯಾವುದೇ ಹಕ್ಕು ಇಲ್ಲ MLA ಆಗುವಂಥದ್ದು. ಆದ್ರೆ ಕಾನೂನು ಬಾಹಿರವಾಗಿ ನೀವು ಗೆದ್ದಿದ್ದೀರಿ. ಯಾಕಂದ್ರ ಓಟ್ ಚೋರಿ ಕೆಲಸ ಮಾಡಿದಿರಿ ನೀವು. ನಿಜವಾಗ್ಲೂ ಗೆದ್ದಂತವ್ರು ನಮ್ಮ ಹಮೀದ್ ಮುಷ್ರಫ್ ಅವರು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಏನ್ 2023ರಲ್ಲಿ ಅಭ್ಯರ್ಥಿ ಆದಂತ ನಮ್ಮ ಹಮೀದ್ ಮುಷ್ರಫ್ ಸರ್ ಅವರಿಗೆ ಜನಗಳು ಆಶೀರ್ವಾದ ಮಾಡಿದ್ದಾರೆ. ಅವರು ಎಲ್ಲಾ ಮನಸ್ಸಿನಲ್ಲಿ ಎಲ್ಲಾ ಸರ್ವ ಜಾತಿಯವರ ಜೊತೆ ಇದ್ದಾರೆ. ಅವ್ರ ಮನಸ್ಸಿನಲ್ಲಿ ದೇವರಾಗಿ ಉಳ್ಕೊಂಡಿದ್ದಾರೆ. ನೀವು ಏನ್ ಓಟ್ ಚೋರಿ ಮಾಡಿ MLA ಆಗಿದ್ದೀರಲ್ಲ, ಈಗ ನಿಮಗೆ ಜನ ತಕ್ಕ ಪಾಠ ಕಲಿಸ್ತಾರೆ 28ರಲ್ಲಿ. ಯಾಕಂದ್ರ ಈಗ ಹಮೀದ್ ಮುಷ್ರಫ್ ಅವ್ರು ಪ್ರತಿಯೊಬ್ರು ನಿಮ್ಮ ನೀವು ಯಾವ್ದೇ ಒಂದು ಬಡವರಿಗಾಯ್ತು, ನಿಮ್ಮ ಕಾಸ್ಟ್ನವ್ರಿಗೆ ನೀವು ಸ್ಪಂದನೆ ಮಾಡ್ತಿಲ್ಲ. ಅಂತದ್ರೊಳಗೆ ನಮ್ಮ ಹಮೀದ್ ಮುಷ್ರಫ್ ಸರ್ ಅವರು ಎಲ್ಲಾ ಜಾತಿ ವರ್ಗದವ್ರನ್ನ ತಗೊಂಡು ಒಂದು ಯಾವ್ದೇ ಒಂದು ಕಷ್ಟ ಬರ್ಲಿ ಸುಖ ಬರ್ಲಿ ಅವ್ರ ಜೊತೆ ಯಾವಾಗ್ಲೂ ಗಟ್ಟಿಯಾಗಿ ನಿಂತಂತ ಶಾಸಕರ ನಾವು ನನ್ನ ಪ್ರಕಾರ ಅವ್ರು ಈಗಿನ ಶಾಸಕರ ಅಂತೇಳಿ ತಿಳ್ಕೊಳ್ತೀವಿ. ಅವರು ಅಭ್ಯರ್ಥಿ ಅಲ್ಲ, ಶಾಸಕರು ನಮ್ಮ ಪರವಾಗಿ ನಾನ್ ತಿಳ್ಕೊಳ್ಳೋಂಥದ್ದು. ಯಾಕಂದ್ರ ಪ್ರತಿಯೊಬ್ಬರಿಗೂ ಅವರು ಕಷ್ಟ ಅಂತೇಳಿ ಬಂದ್ರೆ ಸ್ಪಂದನೆಗೆ ಜಲ್ದಿ ಮೊದಲು ಇರುವಂತ ನಮ್ಮ ಹಮೀದ್ ಮುಷ್ರಫ್ ಸರ್ ಅವರು ಯಾವಾಗ್ಲೂ ಕೂಡ ಜನರ ಮನಸ್ಸನ್ನ ಗೆದ್ದು ಇರುವಂತ ನಾಯಕ. ಕೋತಿ ಬೆಣ್ಣೆ ತಾನ್ ತಿಂದು ಬೆಕ್ಕಿಗ್ ಮಕ್ಕು ಕೊರಿಸ್ತಂತೆ. ಆ ರೀತಿ ಬೆಣ್ಣೆ ಏನ್ ಕೆಲಸ ಓಟ್ ಚೋರಿ ಕೆಲಸ ತಾವು ಮಾಡಿ ಇನ್ನೊಬ್ರ ಮೇಲೆ ಹಾಕುವಂತ ಕೆಲಸ ಶಾಸಕರು ಮಾಡ್ಲಕತ್ತಾರ. ಅದು ಅವರಿಗೆ ನೈತಿಕತೆ ಅಲ್ಲ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ಈಗ ಏನು ಶೂನ್ಯ ಬಜೆಟ್ ಅಂತ ಹೇಳಕತ್ತೀರಿ ಈಗಿನ ಶಾಸಕರು ನಗರದ ಏನ್ ಯತ್ನಾಳ್ ಸಾಹೇಬ್ರು. ಆದ್ರ ನಿಮಗೆ ಹೇಳಕ್ ಇಷ್ಟಪಡ್ತೀನಿ, ನಮ್ಮ ಏನು ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬರು ಬಡವರ ಪರವಾಗಿ ಒಂದು ಒಳ್ಳೆಯ ಅದ್ಭುತವಾದಂತ ಬಜೆಟ್ ಅನ್ನು ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನೀವು ಮಾತಾಡ್ಲಿಕ್ಕ ಅರ್ಹತೆನೇ ಇಲ್ಲ ನಿಮಗೆ. ಮೊದಲು ನೀವು ನಗರದ ಏನು ಅಭಿವೃದ್ಧಿ ಮಾಡ್ಬೇಕಾಗ್ಯದ ವಾರ್ಡ್ಗಳಲ್ಲಿ ಹೋಗಿ ನೋಡ್ರಿ. ನಿಮ್ಮ ವಾರ್ಡ್ಗಳಲ್ಲಿ ಯಾವ ರೀತಿ ಕೆಲಸಗಳು ಹಂಗೆ ಪೆಂಡಿಂಗ್ ಉಳಿದಿದೆ ಅಂತೇಳಿ ಮೊದಲು ಅದನ್ನ ಅಭಿವೃದ್ಧಿ ಮಾಡಿ ಆಮೇಲೆ ಬಜೆಟ್ ಬಗ್ಗೆ ಮಾತಾಡ್ರಿ. ನಾವು ಏನ್ ಮುಂದಿನ ಸರಿ ಸರ್ಕಾರ ಬರಲ್ಲ ಅಂತ ನೀವ್ ಹೇಳ್ತಿರಲ್ಲ, ಈಗ ಹೇಳಕತ್ತೀನಿ ನಿಮ್ಗೆ ಕೇಳ್ರಿ. ಈ ಸರಿನೂ ನಮ್ ಸರ್ಕಾರ, ಮುಂದಿನ ಸರಿನೂ ನಮ್ ಸರ್ಕಾರ. ಯಾಕಂದ್ರ ಪಂಚ ಗ್ಯಾರಂಟಿ ಬಡವರ ಪರವಾಗಿ ಕೊಟ್ಟಿರುವಂತ ಗ್ಯಾರಂಟಿಗಳು. ಇದೇ ರೀತಿ ನಾವು ನುಡಿದಂತೆ ನಡೀತೀವಿ, ಮುಂದೆ ಕೂಡ ನಡೀತೀವಿ. ಮುಂದೆ ಕೂಡ ನಾವು ಜನರ ಪರವಾಗಿರ್ತೀವಿ, ಬಡವರ ಪರವಾಗಿರ್ತೀವಿ. ನಮ್ಮ ಪಕ್ಷ ಬಡವರ ಪಕ್ಷ, ದೀನ ದಲಿತರ ಪಕ್ಷ. ಯಾವಾಗ್ಲೂ ಕೂಡ ಬಡವರ ಏಳಿಗೆಯನ್ನು ಬಯಸುವಂತ ಪಕ್ಷ ಯಾವ್ದಾದ್ರು ಇದ್ರ ಅದು ನಮ್ಮ ಕಾಂಗ್ರೆಸ್ ಪಕ್ಷ ಅಂತೇಳಿ ನಾವು ಮತ್ತೊಮ್ಮೆ ಹಸ್ತಕ್ಕೆ ಓಟ್ ಹಾಕ್ರಿ ಅಂತೇಳಿ ಮತ್ತೊಮ್ಮೆ ಮನೆಗೆ ಹೋಗಿ ಈ ಒಂದು ಕಾರ್ಯಕ್ರಮ ಕೊಟ್ಟಿವಿ. ನಿಮ್ಮಿಂದ ನಮಗ ಒಂದು ಒಳ್ಳೆ ಅನುಕೂಲತೆ ಆಗಿದೆ ಅಂತೇಳಿ ಜನರಲ್ಲಿ ಅಭಿಪ್ರಾಯ ತಗೊಂಡು ನಾವು ಮತ್ತೆ ಎಲೆಕ್ಷನ್ಗೆ ಬರ್ತೀವಿ. 28ಕ್ಕೆ ನಾವು ಮತ್ತೆ ಸರ್ಕಾರ ತಂದೆ ತರ್ತೀವಿ ಅಂತೇಳಿ ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ರಮೀಜಾ ನದಾಫ್, ಬಿಜಾಪುರ ಜಿಲ್ಲೆಯ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ. ಇನ್ನಷ್ಟು ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.